ಹಾಯ್, ಇವತ್ತು ಮೆಡಿಸನ್ ಡಿಪಾರ್ಟ್ಮೆಂಟ್ ಕಡೆಯಿಂದ CME ಪ್ರೋಗ್ರಾಮ್ ಇತ್ತು. ಇಲ್ಲಿ ಕಾಫಿ, ಟೀ, ಡೇಟ್ಸ್ ಮತ್ತೆ ರೋಸಸ್ ಅನ್ನ ಕೊಟ್ಟು ಡಾಕ್ಟರ್ಸ್ ನ ವೆಲ್ಕಮ್ ಮಾಡ್ತಿದ್ರು. ಇಲ್ಲಿ ಯಾವುದೇ ಡಿಪಾರ್ಟ್ಮೆಂಟ್ ಕಡೆಯಿಂದ CME ಪ್ರೋಗ್ರಾಮ್ಸ್ ಅನ್ನ ಕಂಡಕ್ಟ್ ಮಾಡಿದ್ರು ನಾವು ಇಂಟರ್ನ್ಸ್ ಆಗಿ ಇಲ್ಲಿ ಟ್ರೈನಿಂಗ್ ಗೋಸ್ಕರ ಅಟೆಂಡ್ ಮಾಡಬಹುದು. ಆಕ್ಚುಲಿ CME ಅಂದ್ರೆ ಏನು? ನನಗೂ ಕೂಡ ಇಲ್ಲಿ ಇಂಟರ್ನ್ಶಿಪ್ ಗೆ ಜಾಯ್ನ್ ಆಗಿದ್ದಾದ್ಮೇಲೆ ಗೊತ್ತಾಗಿದ್ದು CME ಅಂದ್ರೆ ಕಂಟಿನ್ಯೂಯಿಂಗ್ ಮೆಡಿಕಲ್ ಎಜುಕೇಶನ್ ಪ್ರೋಗ್ರಾಮ್ ಅಂತ. ಇವತ್ತು ABCD ಆಫ್ ಮೆಡಿಸನ್ ಅಂತ ಒಂದು ಪ್ರೋಗ್ರಾಮ್ ಅನ್ನ ಕಂಡಕ್ಟ್ ಮಾಡಿದ್ರು. ಬೇರೆ ಬೇರೆ ಹಾಸ್ಪಿಟಲ್ಸ್ ಕಡೆಯಿಂದ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಸೀನಿಯರ್ ಡಾಕ್ಟರ್ಸ್ ಎಲ್ಲ ಬಂದಿದ್ರು. ಈಚ್ ಡಾಕ್ಟರ್ ಒನ್ ಟಾಪಿಕ್ ಬಗ್ಗೆ ಮಾತಾಡ್ತಾರೆ. ಸ್ಕಿಲ್ಸ್ ಅನ್ನ ಅಪ್ಡೇಟ್ ಮಾಡೋದು, ಹಾಗೆ ಟ್ರೈನಿಂಗ್ ಅನ್ನ ಎನ್ಹಾನ್ಸ್ ಮಾಡಿ ಪೇಷಂಟ್ ಕೇರ್ ಅನ್ನ ಇನ್ನೂ ಚೆನ್ನಾಗಿ ಹೇಗ್ ಮಾಡಬಹುದು ಅಂತೆಲ್ಲ ನಮಗೆ ಹೇಳ್ತಾರೆ. ಇಲ್ಲಿ ಲೆಕ್ಚರ್ಸ್ ಮತ್ತೆ ವರ್ಕ್ಶಾಪ್ಸ್ ಇರುತ್ತೆ, ಹಾಗೆ ಪೇಷಂಟ್ ನ ನೋಡೋದನ್ನ ಲೈವ್ ಡೆಮಾನ್ಸ್ಟ್ರೇಷನ್ ಕೂಡ ಇರುತ್ತೆ. ಹಾಗೆ ಮಧ್ಯಾಹ್ನ ಲಂಚ್ ಕೂಡ ಇವರೇ ಪ್ರೊವೈಡ್ ಮಾಡ್ತಾರೆ. ನಮ್ಗೆ ಇವತ್ತು ನಾನ್ ವೆಜ್ ಅಲ್ಲಿ ಬಿರಿಯಾನಿ, ಕಬಾಬ್ ಮತ್ತೆ ಚಪಾತಿ ಎಲ್ಲಾನು ಕೊಟ್ಟಿದ್ರು. ನಾನು ವ್ಲಾಗ್ ಮಾಡೋದಕ್ಕೆ ಆಗಿಲ್ಲ, ಮರ್ತೋಗ್ಬಿಟ್ಟಿದ್ದೆ. ಆಕ್ಚುಲಿ ಲಂಚ್ ಮಾಡಿದಾದ್ಮೇಲೆ ನೆನಪಾಯ್ತು. ಸೊ ಮಧ್ಯದಲ್ಲಿ ನಮಗೆ ಎಮರ್ಜೆನ್ಸಿ ಪೇಷಂಟ್ಸ್ ಕೇಸಸ್ ಏನಾದರೂ ಬಂದರೆ ಅಲ್ಲಿಗೂ ಕೂಡ ಹೋಗಿ ನೋಡಬೇಕಾಗತ್ತೆ. ನಾನು ಮಧ್ಯದಲ್ಲಿ ERಗೆ ಎಲ್ಲ ಹೋಗಿ ಪೇಷಂಟ್ ಕೇಸಸನ್ನು ನೋಡ್ತಿದ್ದೆ. ಬಿಕಾಸ್ ನಾನು ಇವತ್ತು ಆನ್ ಕಾಲಲ್ಲಿದ್ದೀನಿ, ಅಂದರೆ 24 hours ಡ್ಯೂಟಿ. ಇವತ್ತು CMEಯಲ್ಲಿ ನನಗೆ ಬೆಸ್ಟ್ ಕಂಪನಿ ಕೊಟ್ಟಿದ್ದು ನನ್ನ ಫ್ರೆಂಡ್ ಏಂಜಲ್. ಇಬ್ಬರೂ ಕೇಸಸ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ. ಹಾಗೆ ನಮಗೆ ಕ್ವೆಶನ್ಸ್ ಎಲ್ಲ ಕೊಟ್ಟಿರ್ತಾರೆ, ಇಬ್ಬರು ಒಟ್ಟಿಗೆನೆ ಸಾಲ್ವ್ ಮಾಡ್ತಿದ್ವಿ. ಆ್ಯಂಡ್ CME ಈವ್ನಿಂಗ್ಗೆ ಮುಗ್ದೋಯ್ತು. ಈವ್ನಿಂಗಿಂದ ನಾಳೆ ಮಧ್ಯಾಹ್ನವರೆಗೂ ನನಗೆ ಡ್ಯೂಟಿ ಸ್ಟಾರ್ಟ್ ಆಯಿತು. ನಾನು ವಾರ್ಡ್ಸ್ಗೆ ಬಂದೆ.